ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಇದು ನಿಮ್ಮ ಚಾನಲ್. ಇವತ್ತು ಭಾಳ ಎಕ್ಸೈಟಿಂಗ್ ಡೇ, ಯಾಕಂದರೆ ನಮ್ಮ ಡ್ರೀಮ್ ರೈಡ್ ರನ್ ಆಫ್ ಕಚ್ಗೆ ಹೊರಟಿದ್ದೀವಿ. 10 days ಆಫ್ ಅಲ್ಟಿಮೇಟ್ ಅಡ್ವೆಂಚರ್ ಆ್ಯಂಡ್ ಫ್ಯಾಸಿನೇಟಿಂಗ್ ಜರ್ನಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಬನ್ನಿ ಇವತ್ತು ಈ ಪ್ರಯಾಣ ಶುರು ಮಾಡೋಣ. ನೆಕ್ಸ್ಟ್ 10 ದಿನ ನಮ್ಮ ಜೊತೆನೇ ಇರಿ, ಎಂಜಾಯ್ ಮಾಡ್ತಾ ಇರಿ. ನಮಸ್ಕಾರ, ಬಂದರು ಬೃಹಸ್ಪತಿ ದ್ವಾರ ಮಿಸ್ಟರ್ ಹರೀಶ್ ಆ್ಯಂಡ್ ಮಿಸ್ಟರ್ ಕಾರ್ತಿಕ್. ಈಗ ಸಮಯ ಬಂದು ಬೆಳಗ್ಗೆ 5:30 ಆಗಿದೆ. ಕಾರ್ತಿಕ್, ಹರೀಶ್ ಮತ್ತು ತಿಪ್ಪೇಶ್ 3 ಜನ ಬಂದಿದ್ದಾರೆ. ಹೊರಟಿದ್ದೀವಿ. ನಾವು ವಿ ಆರ್ ಆನ್ ದ ವೇ ಟು ಸತಾರಾ. ಇವತ್ತಿನ ಡೆಸ್ಟಿನೇಷನ್ ಬಂದು ಸತಾರಾ. ಇಲ್ಲಿಂದ 740 ಕಿಲೋಮೀಟರ್ ಇದೆ. ಗೊತ್ತು ದೂರ ಇದೆ ಅಂತ, ಬಟ್ ವಿ ಹ್ಯಾವ್ ಟು ಕವರ್ ಇಟ್ ಬಿಕಾಸ್ 10 ದಿನದಲ್ಲಿ ಇಷ್ಟು ಡಿಸ್ಟೆನ್ಸ್ 4000 ಕಿಲೋಮೀಟರ್ 4000 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡಬೇಕು ಅಂದರೆ ಸತಾರಾ ಇವತ್ತು ತಲುಪಲೇಬೇಕು. ಮಧ್ಯೆ ಎಲ್ಲರೂ ತಿಂಡಿಗೆ ನಿಲ್ಲಿಸ್ತೀವಿ. ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ಕಾಫಿ ಆ್ಯಂಡ್ ಎಂಜಾಯ್ ಯರ್ ಡೇ. ಈಗಿನ್ನು ಎಲ್ಲರೂ ಬೆಣ್ಣೆ ದೋಸೆಯನ್ನು ಸವಿದು ಅಪೂರ್ವ ರೆಸ್ಟೋರೆಂಟ್ ಹೆಂಗಿತ್ತು? ಆರಾಮಿತ್ತು. ವಿ ಎಂಜಾಯ್ ದ ಡ್ರೈವ್. ಇನ್ನು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮೇಲೆ ಇರಬೇಕದು. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ನೀರು ಎಷ್ಟು ತೋರ್ತಾ ಇದೆ ಅದೇ ಹೋಗ್ತಾ ಇದೆ. ಇಲ್ಲ ಇಲ್ಲ, ಅದು ಪೈಪ್ ಸರಿಗಿಡ್ರಿ, ಸರಿ ಇದೆ. ಪೈಪನ್ನು ಮಡ್ಚಿ ಹಾಕಿ ಇದೆ ಅಪೂರ್ವ ರೆಸ್ಟೋರೆಂಟ್. ಈಗ ಸಮಯ 12:30. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದೇವೆ. ಇಲ್ಲಿಂದ ಸತಾರಾ ಇನ್ನೂ 6.5 hours ತೋರಿಸ್ತಾ ಇದೆ. ಇನ್ನು ಲಾಂಗ್ ಜರ್ನಿ ಇದೆ. ಊಟಕ್ಕೆ ಮುಂದೆ ನಿಲ್ಲಿಸೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಹರೀಶ್ ಅವರು ಅವರ ಪರಿಚಯದವ್ರಿಗೆ ಫೋನ್ ಮಾಡಿದ್ರು. ಅವರು ಒಳ್ಳೆ ಖಾನಾವಳಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದರೆ ಬೆಳಗಾಮಲ್ಲೇ ಊಟಕ್ಕೆ ನಿಲ್ಲಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ಬನ್ನಿ, ಹಿಂಗೆ ಮುಂದುವರಿಯುತ್ತೆ ನಮ್ಮ ಜರ್ನಿ. ಈಗ ಫೈನಲಿ ವಿ ಆರ್ ಇನ್ ಸತಾರಾ ಟುಡೇ. ನಾವು 740 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ವಿ ಬೆಂಗಳೂರಿನಿಂದ ಸತಾರಾ. ಆಸಮ್ ಜರ್ನಿ, ಒನ್ ಆಫ್ ದಿ ಲಾಂಗೆಸ್ಟ್ ಸ್ಟ್ರೆಚ್ ಒಂದೇ ದಿನದಲ್ಲಿ ಮಾಡಿರೋದು ನಮ್ಮ ಗ್ರೂಪಲ್ಲಿ. ಫೀಲಿಂಗ್ ಸೋ ಹ್ಯಾಪಿ, ಫೀಲಿಂಗ್ ಆಸಮ್ ಆ್ಯಂಡ್ ಎನರ್ಜೆಟಿಕ್. ಈಗ ಸಮಯ 7 ಗಂಟೆ, 7 o'clock ಇನ್ ಈವ್ನಿಂಗ್. ವಿ ಹ್ಯಾವ್ ರೀಚ್ ದಿ ಹೋಟೆಲ್ ನಾವು, ಮಾನ್ಸಿ ಪ್ರೈಡ್ ಅಂತ. ಯೂಶಲಿ ನಾವು ಹೋಟೆಲ್ಸ್ನ ಹೈವೇ ಸೈಡಲ್ಲಿ ಔಟ್ಸ್ಕರ್ಟ್ಸಲ್ಲಿ ಮಾಡಿರ್ತೀವಿ, ಯಾಕಂದರೆ ಎಂಟ್ರಿ ಎಕ್ಸಿಟ್ ಈಸಿ ಆಗಲಿ ಅಂತ. ಹೋಪ್ ಸೊ ಹೋಟೆಲ್ ಇಸ್ ಗುಡ್. And tomorrow morning again we have to start by 5:30 because 650 kilometers ಇದ್ರೂ ಕೂಡ ಸ್ಟ್ರೆಚ್ ತುಂಬ ಸ್ಟ್ರೈನ್ ಆಗುವಂಥದ್ದು ಇದೆ. ಆದ್ದರಿಂದ ಬೇಗ ಬಿಡಬೇಕಾಗುತ್ತೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ. ಇವತ್ತು ಒಳ್ಳೆ ನಿದ್ದೆ ಆದರೆ ಸಾಕು. ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಗುಡ್ ನೈಟ್. ಹೌದು ಜೋಶ್ ಬಾಯ್ಸ್, ಜೋಶ್ ಎಲ್ಲ ಹೌದು ಜೋಶ್ ಬಾಯ್ಸ್. ಫೈನ್. ಹಾಯ್, ಶುಭೋದಯ, ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ನಾವೀಗ ಸತಾರಲ್ಲಿದ್ದೀವಿ. ಬೆಳಗ್ಗೆ 6 ಗಂಟೆ. ಇವತ್ತಿನ ಡೆಸ್ಟಿನೇಷನ್ ಸತಾರಾಯಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ವಿಲ್ ಬಿ ಪಾಸಿಂಗ್ ಥ್ರೂ ಲೋನಾವಾಲಾ, ನಾಸಿಕ್, ಶಿರ್ಡಿ ಆ್ಯಂಡ್ ಮಾಂಡ್ವಿ. ಡಿಸ್ಟೆನ್ಸ್ 650 ಕಿಲೋಮೀಟರ್ ಇದ್ರೂ ಕೂಡ 650 ಕಿಲೋಮೀಟರ್ಸ್ ಇದ್ರೂ ಕೂಡ 13.5 hours ರೈಡ್ ತೋರಿಸಿದೆ. ವಿ ಲವ್ ದ್ಯಾಟ್. ದಟ್ಸ್ ದ ರೀಸನ್ ವಿ ರೈಡ್. ವಿ ಎಂಜಾಯ್ ದ್ಯಾಟ್. ಯಾಕಂದರೆ ಹೈವೇ ಕನೆಕ್ಟಿವಿಟಿ ಥ್ರೂ ಇಲ್ಲ, ಮಧ್ಯೆ ಹೋಗಬೇಕಾಗತ್ತೆ. ಆ್ಯಂಡ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಲೋನಾವಾಲಾ. ಯಾಕೆ ಗೊತ್ತಾ? ಟು ಈಟ್ ಮೀಸಲ್ ಪಾವ್ ಬ್ರೇಕ್ಫಾಸ್ಟ್. ಲೆಟ್ಸ್ ಮೀಟ್ ದೇರ್. ಇದೇ ನೋಡಿ ಫೇಮಸ್ ಜೋಗೇಶ್ವರಿ ಮೀಸಲ್ ಪಾವ್ ಅಂಡ್ ಬೇಲ್. ಇದು ಓಲ್ಡ್ ಮುಂಬೈ ಮತ್ತು ಪುಣೆ ಹೈವೇಲಿದೆ. ಸೊ ವಿ ಆರ್ ಎಂಜಾಯಿಂಗ್ ಅವರ್ ಮಿಸಲ್ ಪಾವ್ ಮೀಲ್. ಸ್ವಲ್ಪ ಹೆವಿ ಅನ್ನಿಸ್ತು, ಬಟ್ ಇಟ್ಸ್ ಫೈನ್. ಇನ್ನೂ 12 hours ಲಾಂಗ್ ಜರ್ನಿ ಇದೆ. ಈ ಬಿಸಿಲಿಗೆ ಎಲ್ಲ ಕರಗೋಗುತ್ತೆ. ಇವತ್ತು ಸ್ವಲ್ಪ ರೂಟ್ ಮ್ಯಾಪ್ ಚೇಂಜ್ ಆಗಿದೆ. ಮುಂಬೈ ಮೇಲೆ ಹೋಗೋಕ್ಕೆ 2 hours ಎಕ್ಸ್ಟ್ರಾ ತೋರಿಸ್ತಾ. ನಾವು ವಿ ಆರ್ ಡೈವರ್ಟಿಂಗ್ ಫ್ರಮ್ ಮುಂಬೈ ಟು ನಾಶಿಕ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನೂ 12 hours ಲಾಂಗ್ ಜರ್ನಿ ಇದೆ. ಇಟ್ ವಿಲ್ ಬಿ ಅ ಟೈರಿಂಗ್ ಡೇಸ್. ಅವರ್ ಓನ್ಲಿ ಥಿಂಗ್ ಇಸ್ ಟು ರೀಚ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಬನ್ನಿ, ಅಲ್ಲಿ ಸಿಗೋಣ. ಫೈನಲಿ ವಿ ಆರ್ ಇನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇವತ್ತು 14.5 hours ಡ್ರೈವ್ ಮಾಡಿದ್ದೀವಿ 650 ಕಿಲೋಮೀಟರ್ಸ್ಗೆ. ಎಲ್ಲ ನಟ್ಟು ಬೋಲ್ಟೆಲ್ಲ ಲೂಸ್ ಆಗೋಗಿದೆ, ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಇಟ್. ಲಾಂಗ್ ಜರ್ನಿ. ತುಂಬ ಟಯರ್ಡ್ ಆಗಿದೆ. ಸೊ ವಿ ನೀಡ್ ಸಮ್ ರೆಸ್ಟ್. ಈಗ ರೆಸ್ಟ್ ಅಂತೀವಿ. ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರಮ್ ಕೆವಾಡಿಯಾ. ವಿ ಹ್ಯಾಡ್ ಅ ಗುಡ್ ಸ್ಲೀಪ್ ಎಸ್ಟರ್ಡೇ. ಇವತ್ತು ರೆಸ್ಟ್ ಡೇ, ಯಾಕಂದರೆ ಲೋಕಲ್ ಸೈಟ್ ಸೀಯಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ವಿ ಆರ್ ಗೋಯಿಂಗ್ ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಅಲ್ಲೆಲ್ಲ ಸುತ್ತಾಡಿ ದೆನ್ ವಿ ಆರ್ ಪ್ಲಾನಿಂಗ್ ಟು ಗೋ ಟು ನರ್ಮದಾ ಆರತಿ ಸಾಯಂಕಾಲ. ವೆಲ್ ಪ್ಲ್ಯಾನ್ ಡೇ. ಲೀಜರ್ ಇದ್ದಂಗೆ. ಲೆಟ್ಸ್ ಸ್ಟಾರ್ಟ್ ವಿತ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಫೈನಲಿ ವಿ ಆರ್ ಇನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಅದೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ. That is Statue of Unity. We have Statue of Liberty. ಹೆಂಗೇನಾ? ಕರೆಕ್ಟಾ? ಇಲ್ಲ
2 days, 1,600 kilometers. ಈ ಪ್ಲೇಸ್ಗೋಸ್ಕರ ಇದು ನಮ್ಮದು ಫಸ್ಟ್ ಬಿಗ್ ಸ್ಟಾಪ್. ಇದಾದಮೇಲೆ ನಾಳೆ ಇವತ್ತು ಗಿರ್ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದ್ದೀವಿ. ಇದು ನಮ್ಮದು 2ನೇ ಸತಿ. 2019 ಅದಕ್ಕೆ 2 ತೋರಿಸ್ತು. 2019 ಆಗಸ್ಟಲ್ಲೂ ಬಂದಿದ್ವಿ. and heavy ರೈನ್ಫಾಲ್ ಇತ್ತು, ಇವತ್ತಿವ ಬಿಸಿಲಿದೆ, ಚೆನ್ನಾಗಿದೆ. ಸೊ ಇದೆಲ್ಲ ತುಂಬ ಇಂಪ್ರೂವ್ ಆಗಿದೆ. ನೋಡಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇವೆಲ್ಲ ಇರಲಿಲ್ಲ ಆ್ಯಕ್ಚುಲಿ. ಇದು ರೂಫ್ ಇರಲಿಲ್ಲ ಅಲ್ಲ, ಇಲ್ಲ ಏನಿದೆ ರೂಫ್ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ನಾವು ಅಂದ್ಕೊಂಡು ಏನೋ ಮೇಂಟೈನ್ ಮಾಡಿಲ್ಲ ಅಂತ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಂತೀರಾ ಫಸ್ಟ್ ಟೈಮ್ ವಿಸಿಟರ್ ಮಿಸ್ಟರ್ ಕಾರ್ತಿಕ್? ಎಕ್ಸೈಟ್ ಆಗಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಬಟ್ ಪಬ್ಲಿಷ್ ಮಾಡಿಲ್ಲ, ಡೆವಲಪ್ ಆಗಿಲ್ಲ. ಎಲ್ಲ ಡೆವಲಪ್ ಆಗಿದೆ. ಹಾಂ, ಟೂರಿಸಮ್ ಮಾರ್ಕೆಟಿಂಗ್ ಪ್ರಮೋಟ್ ಮಾಡಿಲ್ಲ. ಮಾರ್ಕೆಟಿಂಗ್ ಚೆನ್ನಾಗಿ ನಮ್ಮ ಕಂಪ್ನಿಗೆ ವಹಿಸಿದ್ರೆ ಮಾಡ್ತಾ ಇದ್ವಿ. ನೋಡಿ ಇದೆ ಸ್ಟ್ಯಾಚ್ಯೂ. ನಾವೀಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಮ್ಯೂಸಿಯಮಲ್ಲಿದ್ದೀವಿ. ದಿಸ್ ಮ್ಯೂಸಿಯಮ್ ಇಸ್ ಆಲ್ ಅಬೌಟ್ ಸರ್ದಾರ್ ಜೀಸ್ ಲೈಫ್ ಆ್ಯಂಡ್ ಹಿಸ್ಟ್ರಿ, ಪ್ಯಾಷನ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಈಗ ಮ್ಯೂಸಿಯಮ್ ಆ್ಯಕ್ಚುಲಿ ಅವರ ಜೀವನ ಚರಿತ್ರೆ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿದೆ, ಬಂದು ನೋಡ್ಬೋದು. ಟಾಲ್ಮಿಷನ್ ಹೆಂಗೆ ಕಟ್ಟಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ. ಬೇಸ್ಮೆಂಟ್ ಎಲ್ಲಿ ಕಟ್ಟೋದು, ಇದು ಆ್ಯಕ್ಚುಲ್ ಸ್ಟ್ರಕ್ಚರ್. ಒಟ್ಟಾರೆ ಈ ಮ್ಯೂಸಿಯಮಲ್ಲಿ ಏನು ತೋರಿಸಲಾಗಿದೆ ಅಂದರೆ, ಸ್ವತಂತ್ರ ಬಂದ ಮೇಲೆ ಭಾರತ ನಡೆದು ಬಂದ ಹಾದಿ ಮತ್ತು ಆ ಹಾದಿಯಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದ ವಲ್ಲಭಾಯ್ ಪಟೇಲ್ ಅವರ ಬಹುಮುಖ್ಯ ಪಾತ್ರ. ನಿಮ್ಗೆ ಗೊತ್ತಿರೋಂಗೆ ವಲ್ಲಭಾಯ್ ಪಟೇಲ್ ಅವರು ಭಾರತವನ್ನು ಒಗ್ಗೂಡಿಸಲು ಭಾಳ ಕಷ್ಟಪಟ್ಟರು. ಸೊ ಅವರ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು, ಅದನ್ನು ಅವರು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರು. ಈಗೇನು ಫೋಟೋಗಳನ್ನ ನೋಡ್ತಾ ಇದ್ದೀರಾ, ಇದು ಅಂದಿನ ಪ್ರಾಂತ್ಯದ ರಾಜಾರಾಣಿಯರ ಫೋಟೋಗಳು, ಡೀಟೇಲ್ಸ್. ಇವರೆಲ್ಲರೂ ಕೂಡ ಪ್ರಾಂತ್ಯಗಳನ್ನು ಭಾರತದಲ್ಲಿ ವಿಲೀನಗೊಳಿಸಲು ಒಪ್ಕೊಂಡ್ರು. ಅದಾದಮೇಲೆ ರಿಪಬ್ಲಿಕ್ ಇಂಡಿಯಾ ಆಯಿತು. ಈಗ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಟೂರನ್ನು ಮುಗಿಸಿದ್ದೀವಿ. ನೆಕ್ಸ್ಟು ಸಾಯಂಕಾಲ ನರ್ಮದಾ ಆರತಿಗೆ ಹೋಗಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಗಾಡಿನ ವಾಶ್ ಮಾಡ್ಕೊಂಡು ಬರ್ತೀವಿ. ಬಂದ್ಬಿಟ್ಟು ನಿಮಗೆ ನರ್ಮದಾ ಆರತಿಯಲ್ಲಿ ಮತ್ತೆ ಸಿಗೋಣ, ಬನ್ನಿ. ಪ್ರತಿದಿನ ಸಂಜೆ 7:30 ಇಲ್ಲಿ ನರ್ಮದಾ ಘಾಟಲ್ಲಿ ನರ್ಮದಾ ಆರತಿ ನಡೆಯುತ್ತೆ. ಅದ್ರ ಜೊತೆಗೆ ಅಲ್ಲಿ ಲೇಸರ್ ಶೋನೂ ಇರುತ್ತೆ. ನೀವು 7:30 ಬಂದು ಲೇಸರ್ ಶೋ ಮತ್ತು ನರ್ಮದಾ ಆರತಿನೂ ಎರಡನ್ನೂ ಕೂಡ ಕಣ್ ತುಂಬಿಸ್ಕೋಬೋದು. ಬಂದು ನೋಡಿ. Hope you enjoyed this exciting stretch of journey. Tomorrow morning we are heading to Gir National Park, followed by Somnath and Dwarka. We'll meet again in next episode. Till then, take care and have a good night.